ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಲ್ಲರನ್ನು ಬೆಚ್ಚಿ ಬೀಳಿಸುತ್ತೆ ಈ ಭೀಕರ ಘಟನೆ. ನೀನೇ ಪ್ರಾಣ ನೀನೇ ಜೀವ ಅಂದೋನು ಮಾಡಿದ್ದೇನು ಗೊತ್ತಾ? ಮದುವೆ ಆಗಿದ್ರು ಅವಿವಾಹಿತೆ ಹಿಂದೆ ಬಿದ್ದಿದ್ದ ಭೂಪ. ಹೆಂಡತಿ ತವರಿಗೆ ಹೋದ ಕೂಡಲೇ ಪ್ರೇಯಸಿಯನ್ನ ಮನೆಗೆ ಕರೆಸಿದ್ದ ಕಟುಕ. ನೋಡಿ, ಎಲ್ಲರನ್ನು ಬೆಚ್ಚಿ ಬೀಳಿಸುತ್ತೆ ಈ ಭೀಕರ ಘಟನೆ. ನೀನೇ ಪ್ರಾಣ ನೀನೇ ಜೀವ ಅಂದೋನು ಏನ್ ಮಾಡ್ದ ಗೊತ್ತಾ? ಮದುವೆ ಆಗಿದೆ ಆತನಿಗೆ, ಆದ್ರೂ ಕೂಡ ಅವಿವಾಹಿತೆ ಹಿಂದೆ ಈತ ಬಿದ್ದಿದ್ದ. ಹೆಂಡತಿ ತವರಿಗೆ ಹೋದ ಕೂಡಲೇ ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡಿದ್ದ ಈ ಕಟುಕ. ಮನೆಗೆ ಬಂದ ಪ್ರೇಯಸಿಯನ್ನ ಪೀಸ್ ಪೀಸ್ ಮಾಡಿದಾನೆ. ಇದು ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂತ ಭೀಕರ ಘಟನೆ. ಗಾಜುವಾಕ ಸಮೀಪದ ಎಲ್ವಿ ನಗರದಲ್ಲಿ ನಡೆದಿರುವಂತ ಕೃತ್ಯ ಇದು. ಯಾಕೆ, ಏನಾಯ್ತು? ಈ ರೀತಿಯಾದಂಥ ದ್ವೇಷ ಯಾಕೆ ಆಕೆಯ ಮೇಲೆ? ಅದು ಕೂಡ ನೀನೇ ಜೀವ ನೀನೇ ಪ್ರಾಣ ಅಂತ ಹೇಳಿಕೊಂಡು ಆಕೆಯ ಹಿಂದೆ ಸುತ್ತುತ್ತಾ ಇದ್ದ ಈತ. ಮದುವೆ ಆಗಿದ್ದ, ಆದ್ರೆ ಆಕೆಗೆ ಮದುವೆ ಆಗಿರಲಿಲ್ಲ ಇನ್ನೂ ಕೂಡ. ಆಕೆಯನ್ನ ಮನೆ ಕರೆಸ್ಕೊಂಡಿದ್ದಾನೆ ಹೆಂಡತಿ ಇಲ್ದಾಗ. ಮೌನಿಕಾ ಎಂಬ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ವಿವಾಹಿತ ರವೀಂದ್ರ. ಮೌನಿಕಾ 28 ವರ್ಷದ ಯುವತಿಯನ್ನ ಈತ ಪ್ರೀತಿ ಮಾಡ್ತಾ ಇದ್ದ. ಮನೆಗೆ ಕರೆಸಿ ಜಗಳ ಮಾಡಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಪಾಪಿ. ಕೊಲೆ ಮಾಡಿ ಮೌನಿಕಾ ದೇಹದ ಭಾಗಗಳು ಪೀಸ್ ಪೀಸ್ ಮಾಡಿದ್ದ ಈತ. ದೇಹದ ಅರ್ಧ ಭಾಗಗಳನ್ನ ಫ್ರಿಡ್ಜ್ನಲ್ಲಿಟ್ಟಿದ್ದ ಈ ರವೀಂದ್ರ ಇನ್ನರ್ಧ ದೇಹದ ಭಾಗಗಳು ಮೂಟೆ ಕಟ್ಟಿ ಮೂಲೆಗೆ ಎಸೆದು ಬಿಟ್ಟಿದ್ದ. ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ಹಂತಕ ರವೀಂದ್ರ ಶರಣಾಗಿದ್ದಾನೆ. ಹಣಕ್ಕಾಗಿ ಪೀಡಿಸ್ತಾ ಇದ್ಲು ಅಂತ ಹತ್ಯೆ ಮಾಡಿರೋದಾಗಿ ತಪ್ಪೊಪ್ಪಿಗೆ, ಅಂದ್ರೆ ಒಪ್ಕೊಂಡಿದ್ದಾನೆ. ಆಕೆ ಹಣಕ್ಕಾಗಿ ಪೀಡಿಸ್ತಾ ಇದ್ಲಂತೆ, ಹಂಗಾಗಿ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನಂತೆ. ನೋಡಿ, ಕೇಸ್ ದಾಖಲಿಸಿಕೊಂಡು ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಮೌನಿಕಾ ತಲೆ ಭಾಗ ಇನ್ನೂ ಸಿಕ್ಕಿಲ್ಲ. ಹಂತಕ ರವೀಂದ್ರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಪೊಲೀಸರು. ಎಸ್ ನೋಡಿ, ಏಕೆ ಕೊಲೆಯಾಗಿರುವಂಥ ಮೌನಿಕಾ, ಏಕೆಗಿನ್ನೂ ಮದುವೆ ಆಗಿಲ್ಲ. ಈತ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಈತನ ಹೆಸರು ರವೀಂದ್ರ, ಈತನೇ ಆರೋಪಿ. ಈತನಿಗೆ ನೋಡಿದರೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ. ಹೆಂಡತಿ ತವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈಕೆಯನ್ನು ಮನೆಗೆ ಕರೆಸ್ಕೊಂಡಿದ್ದಾನೆ. ಮನೆಗೆ ಕರೆಸ್ಕೊಂಡು ಪೀಸ್ ಪೀಸ್ ಮಾಡಾಕಿದ್ದಾನೆ ಈಕೆಯ ದೇಹವನ್ನು. ಸೊ ಪೀಸ್ ಪೀಸ್ ಮಾಡಿ ಮೂಟೆ ಕಟ್ಟಿ ಮೂಲೆಗೆಸೆದಿದ್ದಾನೆ. ನೋಡಿ, ಈಗ ಬರ್ತಾ ಇರುವಂತ ಮಾಹಿತಿ ಇದು. ಈ ಮೌನಿಕಾ ಅನ್ನೋ ಯುವತಿಗೂ ಕೂಡ ಮದುವೆ ಆಗಿತ್ತು, ಈಕೆನೂ ಕೂಡ ವಿವಾಹಿತೆ. ಸೊ ಈತನೂ ಕೂಡ ವಿವಾಹಿತ, ಜೊತೆಗೆ ಇಬ್ರು ಕೂಡ ಅಕ್ರಮ ಸಂಬಂಧವನ್ನ ಹೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈತ ಹೇಳೋ ಪ್ರಕಾರ ಈಗ ಆಕೆ ನನಗೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ಲು, ಕಿರುಕುಳವನ್ನ ಕೊಡ್ತಾ ಇದ್ಲು, ಹಾಗಾಗಿ ನಾನು ಆಕೆಯನ್ನ ಮನೆಗೆ ಕರೆಸಿ ಹತ್ಯೆ ಮಾಡಿದ್ದೀನಿ ಅಂತ ಹೇಳಿ. ಬಟ್ ಈ ರೀತಿಯಾದಂಥ ಭೀಕರವಾಗಿ ಹತ್ಯೆ ಮಾಡೋದು ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಾನೀತ. ನೋಡಿ, ಗಮನಿಸ್ತಾ ಇದ್ದೀವಿ. ಇವರಿಬ್ಬರ ಅಕ್ರಮ ಸಂಬಂಧ ಮೇ ಬಿ ಯಾರಿಗೂ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಆತನ ಹೆಂಡತಿ ಊರಿಗೆ ಹೋದಂಥ ಸಂದರ್ಭದಲ್ಲಿ ಮನೆ ಕರೆಸ್ಕೊಂಡಿದ್ದಾನೆ. ಮನೆ ಕರೆಸಿ ಜಗಳ ಆಗಿದೆ ಇಬ್ಬರ ನಡುವೆ. ಜಗಳ ಅದಾದ ನಂತರ ಈಕೆಯನ್ನು ಪೀಸ್ ಪೀಸ್ ಮಾಡಿ ಹಾಕಿದ್ದಾನೆ. ಈಕೆಗೂ ಮದುವೆ ಆಗಿದೆ, ಗಂಡ ಜೊತೆಗಿದಾರೋ ಇಲ್ವೋ ಗೊತ್ತಿಲ್ಲ. ಜೊತೆಗಿದ್ರೂ ಕೂಡ ಈತನ ಜೊತೆಗೆ ಈಕೆ ಲವ್ ಡವೆ ಅಂತ ತಿರುಗಾಡ್ಕೊಂಡಿದ್ಲು, ಹಣಕ್ಕಾಗಿ ಅಂತ ಹೇಳಿ ಈತ ಹೇಳ್ತಾ ಇದ್ದಾನೀಗ.